ರೂಪಾಯ ವೃಕ್ಷರಾಜಾಯ ತೇ ನಮಃ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ಮೂಲತಃ ಗ್ರಾಮೀಣ ಪ್ರದೇಶನು ಕೃಷಿಯನ್ನು ನನ್ನ ಕೃಷಿಯಾಗಿ ಅನುಷ್ಠಾನ ಮಾಡ್ತಕ್ಕಂಥವನು. ನಾನು ಯಾವ ಖಾತೆ ಬೇಕು ಅಂತೇಳಿ ಎಸ್ ಎಂ ಕೃಷ್ಣ ಅವ್ರು ಕೇಳಿದಾಗ ನಾನು ಕೃಷಿ ಖಾತೆನೇ ಬೇಕು ಅಂತ ಕೇಳಿದೆ. ಎಸ್ ಎಂ ಕೃಷ್ಣ ಅವರು ಹೇಳಿದ್ರು, ನಿನಗೆ ಸ್ವಲ್ಪ ಓಡಾಡ್ಕೊಂಡಿರಲಿ, ಒಳ್ಳೆ ಖಾತೆ ಕೊಡೋಣ ಅಂದ್ರೆ ಕೃಷಿ ಕೇಳ್ತಿಲ್ಲ, ಯಾರು ಕೇಳಿದಾರ ಖಾತೆನ ಅಂದರು. ಇಲ್ಲ ಸರ್, ನಾವು ಅಲ್ಲೇ ಇರಬೇಕು, ನನಗೆ ಅದೇ ಬೇಕು ಅಂತ ಹೇಳಿದೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದಾಗ ಯಾವ ಕಾನೂನು ಜೊತೆಗೆ ಯಾವ್ದು ಬೇಕಪ್ಪ ಅಂದರು. ಪಶುಸಂಗೋಪನೆ ಖಾತೆ ಬೇಕು ಅಂತಂದೆ. ನನಗೆ ಎಲ್ಲ ಒಂದು ಕಡೆಗೆ ರೈತರ ಒಡನಾಡಿಯಾಗಿರ್ತಕ್ಕಂಥ ಕೃಷಿ ಮತ್ತು ಪಶುಪಾಲನೆ ಇಲಾಖೆ ಇದೆಯಲ್ಲ, ಅದು ಅತ್ಯಂತ ಹತ್ತಿರವಾಗಿರ್ತಕ್ಕಂಥ, ನನ್ನ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಇಲಾಖೆ. ನಾನು ದನ ಕಾದನು, ಸಗಣಿ ಎತ್ತದನು, ಜಂಗಲಿ ದನ ಕಾದನು. ನನಗದೊಂದು ಹವ್ಯಾಸ. ದನಗಳು ಕಾಯಬೇಕು, ಇದು ಮಾಡಬೇಕು, ಅದ್ರ ಜೊತೆಲೆ ಮಲಗಬೇಕು ಅಂತಕ್ಕಂಥದ್ದು ನನ್ನ ಆದೇಶ. ನೀವೆಷ್ಟು ಪ್ರಾಣಿಗಳನ್ನು ಪ್ರೀತಿಸ್ತೀರೋ ಅಷ್ಟೇ ನಿಮ್ಮ ಆರೋಗ್ಯ ಉತ್ತಮ ಆಗ್ತದೆ. ದಯಮಾಡಿ ಇದು ಅರ್ಥ ಮಾಡ್ಕೋಬೇಕು. ಕೈ ಮುಗಿದು ನಾನು ನಿಮ್ಮನ್ನು ಕೇಳ್ತೀನಿ. ಈಗ ಯುದ್ಧ ಆಗ್ತಾಯಿದೆ, ಏನೇನಾಗುತ್ತೋ ಪರಿಣಾಮ ಗೊತ್ತಿಲ್ಲ, ಏನೇನು ಪರಿಣಾಮ ಆಗುತ್ತೋ ಗೊತ್ತಿಲ್ಲ. ಯಾವುದೇ ರೀತಿಯಲ್ಲೂ ಕೂಡ ನೀವು ಸ್ವಾವಲಂಬಿಗಳಾಗಿರಬೇಕು. ಸ್ವಾವಲಂಬಿಗಳು ಯಾರಾಗಿರ್ಬೋದು ಅನ್ನೋದಕ್ಕೆ ಅಂದರೆ ಇದು ಗ್ರಾಮೀಣ ಪ್ರದೇಶದವ್ರು ಮಾತ್ರ. ನನಗೆ ನಿನ್ನೆ ದಿವಸ ಒಂದು ವಾಟ್ಸಪ್ಪಲ್ಲಿ ಗಂಡ ಹೆಂಡ್ತಿ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸು, ಗಂಡ ಹೆಂಡ್ತಿ, ಅವರು ಒಂದು ಇಂಟರ್ವ್ಯೂ ಕೊಟ್ಟರು. ಏನಂತ ಕೊಟ್ಟರು ಅಂದರೆ, ಯುದ್ಧ ಆಗ್ತಾಯಿದೆ, ಜೀವನ ದುಬಾರಿ ಆಗ್ತದೆ, ಏನೇನಾಗ್ತದೋ ಗೊತ್ತಿಲ್ಲ, ಭಾಳ ಹುಷಾರಾಗಿರಿ. ಇನ್ನು ನಮ್ಮ ಉದ್ಯೋಗಗಳೆಲ್ಲ ನಷ್ಟ ಆಗ್ತಾಯಿದೆ. ಅದು ಕೃತಿಕ ಬುದ್ಧಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ನಮ್ಮ ಉದ್ಯೋಗಗಳೆಲ್ಲ ಹೋಗ್ತಾ ಇದ್ದಾವೆ. ಯಾವತ್ತು ನಮ್ಮ ಕೆಲಸಕ್ಕೆ ಹೋಗ್ತಾವೋ ನನಗೆ ಗೊತ್ತಿಲ್ಲ. ಆದರೆ ಬದುಕು ಅಂತೇಳಿ ಏನಾದರೂ ಇರಬೇಕು ಅಂತ ಹೇಳಿದ್ರೆ, ನಮ್ಮಪ್ಪ ಕೊಟ್ಟಿರೋದು 3 ಎಕರೆ ಜಮೀನಿದೆ, ಅದನ್ನು ನಾನು ಮಾರ್ತಾ ಇಲ್ಲ, ಅದನ್ನು ಇಟ್ಕೊಂಡಿದ್ದೀವಿ, ಅದರಿಂದ ಜೀವನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೇಳ್ತಿದ್ದೆ. ನಾನು ಆಗಲಿ ಮುಂಡ ಮಕ್ಕಳ, ನಿಮ್ಗಾಗಲಿ ನಮ್ಮ ಹೆಣ್ಣುಮಕ್ಳು ಯಾರು ಮದುವೆ ಆಗ್ತಾರೆ, ಎಲ್ಲ ಸಾಫ್ಟ್ವೇರ್ ಇಂಜಿನಿಯರು ಅನ್ನೋರು. ಈಗ ಬರಲಿ, ಕೆಲಸಗಳು ಆದಮೇಲೆ ಏನಾಗುತ್ತೆ, ಬೇಸಾಯ ಯಾರು ಮಾಡ್ತಿದ್ರೆ ಅವ್ರ ಮಕ್ಕಳನ್ನೇ ಹುಡ್ಕೊಂಬರ್ಬೇಕು. ಈಗ ಹೆಣ್ಮಕ್ಳು ಅವ್ರನ್ನೇ ಹುಡ್ಕೊಂಬರ್ಬೇಕಾಗ್ತದೆ. ಅಂದರೆ ಕಾಲಚಕ್ರದಲ್ಲಿ ಏರುಪೇರುಗಳಿದ್ದೇ ಇರ್ತದೆ. ಇವತ್ತು ರೈತ ಆಗಿರ್ತಕ್ಕಂಥವನು ತನ್ನ ಆರೋಗ್ಯವನ್ನು ಕಾಪಾಡ್ಕೋಬೇಕಾದಾಗ ನೀವೇನೂ ಮಾಡಬೇಡಿ, ಪಶುಪಾಲನೆಯನ್ನು ನೀವು ಹೆಚ್ಚು ಒತ್ತು ಕೊಡಿ. ಕುರಿ ಬೇಕೆ. ನಾನು ಕುರಿ ಹಾಲು ಜಾಸ್ತಿ ಕುಡಿದನು, ಮೇಕೆ ಹಾಲು ಜಾಸ್ತಿ ಕುಡಿದನು. ನಾನು ಯಾವಾಗಲೂ ಕೂಡ, ಈಗಲೂ ಕೂಡ ಮೇಕೆ ಹಾಲು ಕುಡಿತಿರ್ತೀನಿ. ನಾನು ಕಾಣ್ದಂಗೆ ಕುಡಿತಿರ್ತೀನಿ, ಅದನ್ನು ಹೆಂಗೋ ತರಿಸ್ಕೊಂಡು ಎಲ್ಲರೂ ಕುಡಿತಾ ಇರ್ತೀನಿ. ಇದೆಲ್ಲ ಕುರಿ ತುಪ್ಪ ತಿಂತಾಯಿದ್ದೆ. ನಮ್ಮ ಆರೋಗ್ಯ ಉತ್ತಮವಾಗಿರಬೇಕಾದ್ರೆ ಅದು ಮೂಲ ಕಾರಣ ಅಂತಕ್ಕಂಥ ಮಾತನ್ನು ಹೇಳಿ, ನೀವು ಆರೋಗ್ಯವಂತರಾಗಿರಬೇಕು, ನೀವು ಯಾವಾಗಲೂ ಕೂಡ ರೋಗದಿಂದ ಮುಕ್ತರಾಗಿರಬೇಕು ಅಂತಂದರೆ ನೀವು ಹೆಚ್ಚು ಹಾಲನ್ನು ಉಪಯೋಗಿಸುವಂಥ ಕೆಲಸ ಮಾಡಿ. ನಾವೆಲ್ಲ ಒಂದು ಕಡೆಗೆ ನಮ್ಮ ಬದುಕನ್ನು ಕಂಡ್ಕೋಬೇಕಾದಾಗ ನಾವು ಹಾಲನ್ನು ಕೊಡೋದ್ರ ಮುಖೇನ ಕಂಡ್ಕೋಬೇಕು. ಆ ಕಾರಣಕ್ಕೆ ನಾವೆಲ್ಲ ಎಷ್ಟು ಬರ್ತದೆ ಹಾಲು ಅಂತ ಹೇಳಿದ್ರೆ, ಚಿಕ್ಕನಹಳ್ಳಿಗೆ ನಾವು ಹೋಲಿಕೆ ಮಾಡಿದ್ರೆ ನಮ್ದು ಕಡಿಮೆ, ಕುಣಿಗಲ್ಗೆ ಹೋಲಿಕೆ ಮಾಡಿದ್ರೆ ನಮ್ಮದು ಕಡಿಮೆ. ಅಂದರೆ ನಮ್ಮಲ್ಲಿ ಕುರಿ ಇದೆ. ಇಲ್ಲಿ ದನ ಹಸು ಎಮ್ಮೆಗಳ ಜೊತೆಗಿನ ಇಲ್ಲಿ ಕುರಿ ಸಂಪತ್ತಿದೆ, ಅಲ್ಲಿ ಬೇರೆ ಕಡೆಗಿಲ್ಲ. ಎಲ್ಲ ಒಂದು ಕಡೆಗೆ ಪಶುಪಾಲನೆಯಿಂದ ಜನಕ್ಕೆ ಸಹಾಯ ಆಗ್ತಾಯಿದೆ. ಆದರೆ ಎಲ್ಲೋ ಒಂದು ಕಡೆಗೆ ನನ್ನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈ ಪಶುಪಾಲನೆಯಲ್ಲಿ ಹಾಲನ್ನು ಜಾಸ್ತಿ ಕರೀತಕ್ಕಂಥ ರೀತಿಯಲ್ಲಿ ಆಗಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಈಗ ನಾನು ಸಿರಾದಲ್ಲಿ ಒಂದು ಡೈರಿ ಇದೆ, ಅದು ಯಾವಾಗಲೂ ಭಾಳ ವರ್ಷದಿಂದ ಮಾಡಿರೋದು. ಈಗ ನಾವು ಹೊಸದಾಗಿ ಡೈರಿನ ಕನಿಷ್ಠ 1,00,000 ಲೀಟರು ಹಾಲು ಸಿರಾ ತಾಲೂಕಿನಿಂದ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ 4 ಎಕರೆ ಜಾಗನ ಸಿರಾ ಟೌನಲ್ಲಿ ಕೊಟ್ಟಿದ್ದೀನಿ ಅಲ್ಲೇ. ಈಗ ಅದನ್ನು ಬೇಗ 1,00,000 ಲೀಟ್ರಿಗೆ ಹೆಚ್ಚಿಸಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡಿದ್ದೇನೆ. ಕಾರಣ ಏನಂದರೆ, ನಾನು ಎಲ್ಲೋ ಒಂದು ಕಡೆಗೆ ನನ್ನ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ, ನೀವು 1,00,000 ಲೀಟ್ರನ್ನ ಉತ್ಪತ್ತಿ ಮಾಡುವಂಥ ಸಾಮರ್ಥ್ಯ ನಿಮಗೆ ಬರಬೇಕು. ಅದ್ರ ಜೊತೆಗೆ
ನಿಮ್ಮ ಮಕ್ಕಳಿಗಾದರೂ ಸ್ವಲ್ಪನಾರು ಕೂಡ ಹಾಲು ಕೊಡೋವಂಥ ಕೆಲಸ ಆಗಬೇಕು. ನಿಮ್ಮ ಮಕ್ಕಳಿಗೆ ಹಾಲು ಅಥವಾ ಬೆಣ್ಣೆನೋ ಮಜ್ಜಿಗೆನೋ ಮೊಸರು ಕೊಡೋವಂಥ ವಾತಾವರಣ ಸೃಷ್ಟಿ ಆಗಬೇಕು. ಅದು ನನ್ನ ಉದ್ದೇಶ, ಭಾಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಆ ಕಾರಣಕ್ಕೆ ಪಶುಪಾಲನೆಗೆ ನಾನು ಜಾಸ್ತಿ ಒತ್ತು ಕೊಡ್ತಕ್ಕಂಥದ್ದು. ಹಾಲನ್ನ ಮುಟ್ಟಕ್ಕೆ ಹೋಗಬೇಡಿ, ಅದೊಂದು ಫ್ಯಾಷನ್ ಆಗ್ಬಿಟ್ಟೈತಿ ಈಗ. ನಾನು ಮೊನ್ನೆ ಎಮ್ದೊರೆಗೆ ಬಂದಾಗ ಮೇಷ್ಟ್ರುಗಳು ಒಂದಿಬ್ಬರು ಸಿಕ್ಕಿದ್ರು ಇಲ್ಲಿ. ಮೊನ್ನೆ ದಿವಸ ಬಂದಿದ್ದೆ ಎಮ್ದೊರೆಗೆ. ಅಂದರೆ ಎಮ್ದೊರೆ ಅಂದರೆ ಮೊನ್ನೆ ಕಾರ್ಯಕ್ರಮಕ್ಕೆ ಬಂದಿದೆ ಯಾವುದೋ ಒಂದು. ಅವಾಗ ಹೇಳ್ತಾರೆ SSLC ಮಕ್ಕಳು ಕುಡಿದು ಬರ್ತಾರೆ ಸರ್ ಅಂತ. ಇದಕ್ಕಿನ್ನ ಕೆಟ್ಟ ವಾರ್ತೆ ಬೇಕಾ? ನಾವೆಲ್ಲಿದ್ದೀವಿ, ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ? ನೀವು ಒಂದು ಮಾತು ಹೇಳ್ತೀನಿ, ದಯಮಾಡಿ ಪಶುಪಾಲನೆಗೆ ಒತ್ತು ಕೊಡಿ, ಮಕ್ಕಳಿಗೆ ಹಾಲು ಕೊಡುವಂಥ ಕೆಲಸವನ್ನು ಮಾಡಿ, ಹಾಲಿನಿಂದ ಬೆಳೆಸಿ, ಬೆಣ್ಣೆಯಿಂದ ಬೆಳೆಸಿ, ಬೆಣ್ಣೆ ತಿನ್ನಿಸೋವಂಥ ಕೆಲಸವನ್ನು ಮಾಡಿ ಅಂತಕ್ಕಂಥ ಮಾತನ್ನು ನೀವು ಅದನ್ನು ದಿನಕ್ಕೊಂದ್ಸರಿ ಕೃಷ್ಣ ನೆನೆಸ್ಕೊಳ್ಳಿ. ಕೃಷ್ಣ ಹೆಂಗಿದ್ದ, ಕದ್ದು ಬೆಣ್ಣೆ ತಿಂತಿದ್ದ. ಅದಕ್ಕೆ ಅವನ್ನ ದೇವರು ಅಂತೀವಿ. ದೇವ್ರು ಹೇಳ್ದಂಗೆ ಮಾಡ್ಬೇಕಲ್ಲ, ದೇವ್ರು ನಡ್ಕೊಂಡಂಗೆ ನಡ್ಕೋಬೇಕು. ನಾ ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.